ಸ್ಮೃತಿ ಮಂದಾನ ಅವರ ಭರ್ಜರಿ 80 ರನ್ಗಳಿಂದ ಮೂರನೇ ಜಯವನ್ನು ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ತಂಡ. ಸೊ ಸ್ಮೃತಿ ಮಂದಾನ ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ, ಭರ್ಜರಿ ಫಾರ್ಮ್ನಲ್ಲಿ ಇದ್ದಾರೆ. ಕಳೆದ ಬಾರಿ WPLನಲ್ಲಿ ಅವರು ಅಂಥ ಸಾಕಷ್ಟು ಉತ್ತಮ ಪ್ರದರ್ಶನವನ್ನು ಕೊಟ್ಟಿರಲಿಲ್ಲ. ಮುಂಬೈ ಇಂಡಿಯನ್ಸ್ ಏನಿದೆ ಅದು ಸರಣಿಯನ್ನು ಗೆದ್ದು ಬೀಗಿತ್ತು. ಈ ಬಾರಿ RCB ಉತ್ತಮ ಆಟವನ್ನೇ ಆಡ್ತಾ ಇದೆ, ಮೂರನೇ ಗೆಲುವನ್ನು ದಾಖಲಿಸಿದೆ. ಸೊ ಮೊದಲ ಪಂದ್ಯವನ್ನು ಗೆದ್ದಂಥ RCB ನಂತರ 2 ಪಂದ್ಯಗಳನ್ನು ಸತತವಾಗಿ ಸೋತಿತ್ತು. ಈಗ ಮತ್ತೆ 2 ಪಂದ್ಯಗಳನ್ನು ಸತತವಾಗಿ ಗೆದ್ದು RCB ಸದ್ಯದ ಮಟ್ಟಿಗೆ 6 ಅಂಕಗಳನ್ನು ಪಡೆದಿದ್ದರೂ ಕೂಡ ರನ್ ರೇಟ್ ಪ್ರಕಾರ ನೆಟ್ ರನ್ ರೇಟ್ ಸ್ವಲ್ಪ ಕಮ್ಮಿ ಇರೋದರಿಂದ 3ನೇ ಸ್ಥಾನದಲ್ಲಿದೆ. ಆದರೆ ಡೆಲ್ಲಿ ಕ್ಯಾಪಿಟಲ್ಸ್, ಮುಂಬೈ ಇಂಡಿಯನ್ಸ್ ಮತ್ತು RCB 3 ತಂಡಗಳು 6 ಅಂಕಗಳನ್ನು ಪಡೆದು ಸಮಸ್ಥಿತಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಮುಂದೆ ಬರುವಂಥ ಪಂದ್ಯಗಳು RCBಯ ಒಂದು ನಿರ್ಧಾರವನ್ನು ಮಾಡುತ್ತೆ. ಈ ಬಾರಿ RCB ಕಪ್ ಗೆಲ್ಲತ್ತಾ ನೋಡೋಣ. ಮೆನ್ಸ್ RCB ತಂಡ ಇದುವರೆಗೂ ಕಪ್ಪನ್ನು ಗೆದ್ದಿಲ್ಲ. ವುಮೆನ್ಸ್ RCB ತಂಡ ಸ್ಮೃತಿ ಮಂದಾನ ಅವರು RCBಗೆ ಕಪ್ಪನ್ನು ಗೆದ್ದು ಕೊಡ್ತಾರಾ ಅಂತ ನೋಡಬೇಕಾಗಿದೆ. ಆ್ಯಕ್ಚುಲಿ ಸ್ಮೃತಿ ಮಂದಾನ ಅವರು ಈ ಬಾರಿ ಅತ್ಯುತ್ತಮ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆಡಿರುವ 5 ಪಂದ್ಯಗಳಿಂದ 219 ರನ್ಗಳನ್ನು ಪಡೆದಿದ್ದಾರೆ ಸ್ಮೃತಿ ಮಂದಾನ ಅವರು. ಹಾಗೆ ಮೇಘನಾ ಅವರು ಕೂಡ 164 ರನ್ಗಳನ್ನು ಪಡೆದಿದ್ದಾರೆ. ಆ್ಯಕ್ಚುಲಿ ರನ್ ಪಟ್ಟಿಯಲ್ಲಿ ನೋಡಿದ್ರೆ RCBಯ ಇಬ್ಬರು, ಮಂದಾನ ಅವರು ಮೊದಲನೇ ಸ್ಥಾನದಲ್ಲಿದ್ದರೆ 2ನೇ ಸ್ಥಾನದಲ್ಲಿ ಮೇಘನಾ ಅವರು ಇದ್ದಾರೆ. ಹಾಗೆ ವ್ಯಾರಿಯರ್ಸ್ನ ಹ್ಯಾರಿಸ್ ಅವರು 158 ರನ್ಗಳೊಂದಿಗೆ 3ನೇ ಸ್ಥಾನದಲ್ಲಿದ್ದರೆ ಕ್ಯಾಪ್ಸಿ ಕೇವಲ 148 ರನ್ಗಳನ್ನು ಪಡೆದು 4ನೇ ಸ್ಥಾನದಲ್ಲಿದ್ದಾರೆ. ಹಾಗೆ ಲ್ಯಾನಿಂಗ್ ಅವರು ಕೂಡ 148 ಸ್ಕೋರನ್ನು ಬಾರಿಸಿ 4ನೇ ಸ್ಥಾನದಲ್ಲೇ ಇದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ RCB ಒಂದು ತಂಡವಾಗಿ ಉತ್ತಮವಾಗಿ ಆಡ್ತಾ ಇದೆ, ತಂಡವಾಗಿ ಉತ್ತಮ ಒಂದು ಪ್ರತಿಭೆಯನ್ನು ತೋರಿಸಿದೆ. RCBಯ ಸಿಂಹಿಣಿಯರು ಅತ್ಯುತ್ತಮವಾದಂಥ ಒಂದು ಪ್ರದರ್ಶನವನ್ನು ಕೊಟ್ಟು ಈ ಬಾರಿ ಕಪ್ಪನ್ನು ಗೆದ್ದು ಕೊಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮ RCB ಟೈಗ್ರಸ್ ಏನಿದ್ದಾರೆ, ಸೊ ಇವರು ಈ ಬಾರಿ RCBಗೆ ಕಪ್ಪನ್ನು ಗೆದ್ದು ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿನ್ನೆಯ ಪಂದ್ಯದಲ್ಲಿ ಆ್ಯಕ್ಚುಲಿ RCB ಮೊದಲಿಗೆ ಬ್ಯಾಟಿಂಗ್ ಮಾಡಿ 198 ರನ್ಗಳನ್ನು ಗಳಿಸಿತ್ತು. ಅದರಲ್ಲಿ ಮಂದಾನ ಅವರು 80 ರನ್ಗಳನ್ನು ಗಳಿಸಿದರೆ ಪೆರಿ ಅವರು 58 ರನ್ಗಳನ್ನು ಗಳಿಸಿದರು. ಹಾಗೆ ಮೇಘನಾ ಅವರು ಕೂಡ 28 ರನ್ಗಳನ್ನು ಗಳಿಸಿದರೆ ರಿಚಾ ಘೋಷ್ 21 ರನ್ಗಳನ್ನು ಗಳಿಸಿದರು. ಇವರೆಲ್ಲರ ಒಂದು ಸಾಂಘಿಕ ಹೋರಾಟದಿಂದ RCB ಗೆಲುವನ್ನು ದಾಖಲಿಸ್ತು ಅಂತಲೇ ಹೇಳ್ಬೋದು. ಬದಲಿಗೆ UP ವಾರಿಯರ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ಗಳನ್ನು ಕಳೆದುಕೊಂಡು ಕೇವಲ 175 ರನ್ಗಳನ್ನಷ್ಟೇ ಗಳಿಸಲು ಶಕ್ತವಾಗಿತ್ತು. ಆ್ಯಕ್ಚುಲಿ RCBಯ ಬೌಲರ್ಸ್ಗಳು ಒಂದು ಸಾಂಘಿಕ ಪ್ರಯತ್ನವನ್ನು ಮಾಡಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ 4 ಜನ ಬೌಲರ್ಸ್ಗಳು ತಲಾ 2 ವಿಕೆಟ್ಗಳನ್ನು ತಗೊಂಡು ಮಿಂಚಿದ್ರು. ಸೊ ಎಲ್ಲರೂ ಕೂಡ ತಲಾ 2 ವಿಕೆಟ್ಗಳನ್ನು ಗಳಿಸಿ ಆ ತಂಡವನ್ನು ಕಟ್ಟು ಹಾಕಿದ್ರು 175 ರನ್ಗಳಿಗೆ. ಅದರಿಂದಲೇ RCBಗೆ ಗೆಲುವು ಸಾಧ್ಯವಾಯಿತು ಅಂತ ಹೇಳ್ಬೋದು. ನಾನು ಕೂಡ ಕಳೆದ ಅಂದರೆ 2ನೇ ಪಂದ್ಯ ಏನಿದೆ ಅದನ್ನು ನೋಡೋದಕ್ಕೋಸ್ಕರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿದ್ದೆ. ಆಗ ಕೂಡ ಅಲ್ಲಿ ಸಾಕಷ್ಟು ಸಪೋರ್ಟ್ ಇತ್ತು. ಎಲ್ಲೋ ಒಂದು ಕಡೆ ನಿಜಕ್ಕೂ ವುಮೆನ್ಸ್ ಮ್ಯಾಚ್ಗೆ ಅಷ್ಟೊಂದು ಜನ ಬರೋದಿಲ್ಲ ಅಂತ ಅಂದ್ಕೊಂಡು ನಾನು ಹೋಗಿದ್ದೆ. ಆದರೆ ಇಡೀ ಸ್ಟೇಡಿಯಂ ತುಂಬಿ ತುಳುಕ್ತಾ ಇತ್ತು, ಯಾವುದೇ ಜಾಗ ಕೂಡ ಖಾಲಿ ಇರಲಿಲ್ಲ. ಫುಲ್ ಪ್ರೇಕ್ಷಕರಿಂದ ತುಂಬಿತ್ತು. RCB ಅನ್ನೋ ಕೂಗು ಗಗನ ಮುಟ್ಟುವಷ್ಟು ಇತ್ತು. ಈ ಪಂದ್ಯವನ್ನು ಕೂಡ ಆ್ಯಕ್ಚುಲಿ ನನ್ನ ಸ್ನೇಹಿತರೊಬ್ಬರು ಈ ಪಂದ್ಯವನ್ನು ನೋಡೋದಕ್ಕೆ ಹೋಗಿದ್ರು. ಅವರು ಕೂಡ ಹೇಳ್ತಾಯಿದ್ರು, ಕೆಲವೊಂದು ವಿಡಿಯೋಸ್ಗಳನ್ನು ತೋರಿಸಿದ್ರು ನನಗೆ. ನನ್ನ ಹಳೆ ವಿಡಿಯೋದಲ್ಲಿ ಕೂಡ ಒಬ್ಬರು ಕಮೆಂಟ್ ಮಾಡಿದರು, ಸರ್ ಹೊರಗಡೆ ಒಂದು ಗದ್ದಲ ಏನಿದೆ, ಆ ಜನಜಂಗುಳಿ ಏನಿದೆ ಅದ್ರ ವಿಡಿಯೋವನ್ನು ಹಾಕಿ ಅಂತ. ಆ್ಯಕ್ಚುಲಿ ನಾನು ಅವತ್ತು ಹೊರಗಡೆ ವಿಡಿಯೋ ಮಾಡಿರಲಿಲ್ಲ, ಹಾಗಾಗಿ ಅದನ್ನು ಹಾಕೋದಕ್ಕೆ ಆಗಿರಲಿಲ್ಲ. ನಾನು ಕೂಡ ನೆಕ್ಸ್ಟ್ ವೀಕ್ ಮತ್ತೆ RCB ಮ್ಯಾಚನ್ನು ನೋಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಗ ಒಂದು ಸರ್ತಿ ಆ ಒಂದು ಫುಲ್ ಜನಜಂಗುಳಿ ಏನಿದೆ ಅದರ ಒಂದು ವಿಡಿಯೋವನ್ನು ತೆಗೆದು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ವಿಡಿಯೋಗಳಿಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ, ಸಾಕಷ್ಟು ಜನ ಲೈಕ್ಗಳನ್ನು ಹಾಕ್ತಾಯಿದ್ದೀರಾ.
ಥ್ಯಾಂಕ್ ಯು ವೆರಿ ಮಚ್. ಕಾಮೆಂಟ್ ಮಾಡಿದವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನಿಮಗೆ ಈ ಬಾರಿಯ WPLನಲ್ಲಿ ಫೇವರೆಟ್ ಪ್ಲೇಯರ್ ಯಾರು? ಸೊ ಯಾರನ್ನು ನೀವು ಫಾಲೋ ಮಾಡ್ತಾ ಇದ್ದೀರಾ? ಯಾವ ತಂಡ ಗೆಲ್ಲುತ್ತೆ ಅನ್ನೋದು ನಿಮ್ಮ ಅನಿಸಿಕೆ. RCB ಈ ಬಾರಿ ಕಪ್ಪನ್ನು ಗೆಲ್ಲತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಸಾಕಷ್ಟು ಜನ RCB ಫ್ಯಾನ್ಸ್ಗಳು RCB ಈ ಬಾರಿ ಕಪ್ಪನ್ನು ಗೆಲ್ಲತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಸ್ಮೃತಿ ಮಂದಾನ ಅವರು ಉತ್ತಮ ಫಾರ್ಮ್ನಲ್ಲಿ ಇದ್ದಾರೆ. ಅವರು ನಾವು ನೋಡಿದ್ವಿ ಆ್ಯಕ್ಚುಲಿ ಸಾಕಷ್ಟು ಬಾರಿ ಅಂದರೆ ಇಂಟರ್ನ್ಯಾಷನಲ್ ಗೇಮ್ಸ್ಗಳಲ್ಲಿ ತಂಡದ ಪರವಾಗಿ ನಿಂತು ಏಕಾಂಗಿಯಾಗಿ ಪಂದ್ಯಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಈ WPLನಲ್ಲೂ ಕೂಡ ಅವರು ತಂಡದ ಪರವಾಗಿ ಅತಿ ಹೆಚ್ಚು ರನ್ಗಳನ್ನು ಈಗಾಗಲೇ ಗಳಿಸಿದ್ದಾರೆ. ಸೊ ಇನ್ನು ಉಳಿದಿರೋ ಪಂದ್ಯಗಳಲ್ಲಿ ಕೂಡ ಇದೇ ಒಂದು ಪ್ರದರ್ಶನವನ್ನು ಅವರು ಮುಂದುವರಿಸಿದ್ರೆ RCBಗೆ ಕಪ್ಪು ಖಂಡಿತ ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ಇದೇ ರೀತಿ ಫಾರ್ಮನ್ನು ಮುಂದುವರಿಸ್ತಾರಾ? ಸೊ ಮುಂಬೈ ಇಂಡಿಯನ್ಸ್ ಹೇಗೆ RCBಗೆ ಸವಾಲು ಹಾಕತ್ತೆ ಅನ್ನೋದನ್ನು ನೋಡಬೇಕು.